ಎಸ್ ಗುರು, ಫೈನಲಿ ನಮ್ಮ RCB ವುಮೆನ್ಸ್ ಈ ಸಲ ಕೂಡ ಫೈನಲ್ಗೆ ಎಂಟ್ರಿ ಕೂಡ ಆಗ್ಬಿಟ್ಟಿದೆ. ಇಟ್ಸ್ ನಾಟ್ ಈ ಸಲ ಕಪ್ ನಮ್ದೇ, ಇಟ್ಸ್ ಈ ಸಲ ಕಪ್ ನಮ್ದು. ಇವತ್ತು ಡಿ ಕ್ಲಾರ್ಕ್ ನ ಬೌಲಿಂಗಿಗೆ, ಗ್ರೇಸ್ ಹೆರಿಸ್ ನ ಬ್ಯಾಟಿಂಗಿಗೆ ಸ್ಟೇಡಿಯಂ ಫುಲ್ ಧ್ವಂಸ ಅನ್ಕೊಂಡ್ಬಿಡಿ. ಮ್ಯಾಚ್ ನಿಜವಾಗ್ಲೂ ಸಖತ್ ಕ್ರೇಜಿಯಾಗಿ ಹೋಗ್ಬಿಡ್ತು ಮಾತ್ರ. ನಿಜವಾಗ್ಲೂ ಇವತ್ತಿನ ಮ್ಯಾಚ್ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಲಾಸ್ಟ್ 2 ಮ್ಯಾಚಸ್ ಇವ್ರು ಆಡಿದ್ ನೋಡ್ಬಿಟ್ರು ಅಂದ್ರೆ ಇವತ್ತು ಯಾವ ತರ ಆಡ್ತಾರಂತ ಒಂದ್ ರೌಂಡ್ ಬೈಕ್ ಬಂದ್ಬಿಟ್ಟಿತ್ತು ಎಲ್ಲ. ಇವತ್ತು ನೋಡಿದ್ರು ಅಂದ್ರೆ ಎಲ್ಲ ಒನ್ ಸೈಡ್ ಮ್ಯಾಚ್ ಮಾಡ್ಬಿಟ್ರಲ್ಲ ಗುರು. ಸ್ಟಾರ್ಟಿಂಗ್ 3 ಓವರಲ್ಲೇ ಗೊತ್ತಾಗ್ಬಿಡ್ತು ನಮಗೆ ಮ್ಯಾಚ್ ಯಾವ ತರ ಆಗುತ್ತೆ ಅಂದ್ರೆ. ನಮಗೆ ಒಂದು 10 ಓವರಲ್ಲಿ ಮ್ಯಾಚ್ ಮುಗಿಸ್ತಾರೆ ಅನ್ಕೊಂಡಿದ್ದೆ. ಗ್ರೇಸ್ ಹ್ಯಾರಿಸ್ ಫಾರ್ಮ್ ಬಂದಿದ್ದು ನೋಡಿದ್ದೆ ಅಂದ್ರೆ ಮಾತಿದ್ರೆ 4-6, ಬ್ಯಾಟ್ ಇದ್ದಿದ್ರೆ 4-6. ಅದ್ರ ಜೊತೆಗೆ ಸ್ಮೃತಿ ಮಂದಣ್ಣ ಈ ಕಡೆ ಆಡಕ್ಕೆ ಕೊಡ್ತಾ ಇಲ್ಲ ಗ್ರೇಸ್ ಹ್ಯಾರಿಸ್. ಫುಲ್ ನಾನೇ ಆಡ್ ಮ್ಯಾಚ್ ಮುಗಿಸ್ತೀನಿ ಅನ್ನೋ ತರ ಮ್ಯಾಚ್ ಅನ್ನ ಮುಗಿಸಿದ್ದು. ಅದಾದ್ಮೇಲೆ ನೀವು ಎಕ್ಲೆಸ್ಟನ್ನಾರ ಕಳಿಸಿ, ದೀಪ್ತಿ ಶರ್ಮನಾರ ಕಳಿಸಿ, ಯಾರನ್ನಾರ ಕಳಿಸಿ, ಚೆಚ್ಚದ್ ಯಾವ ತರ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಅಂತ ಹಿಗ್ಗ ಮುಗ ಚೆಚ್ಚಿ ಬಿಸಾಕ್ಬಿಟ್ಟಿದ್ರೆ ಇವತ್ತು ಮ್ಯಾಚ್ ಗ್ರೇಸ್ ಹ್ಯಾರಿಸ್. ಅದಾದ್ಮೇಲೆ ಶಿಖಾ ಪಾಂಡೆಗೆ ಲಾಸ್ಟ್ಗೆ ಔಟ್ ಕೂಡ ಆಗಿದ್ದು. ಆದ್ರೂ ಕೂಡ ಇವತ್ತಿನ ಮ್ಯಾಚ್ ಅಂತೂ ಓವರ್ ಆಲ್ ಆಗಿ ಅಲ್ಟಿಮೇಟ್. ಇನ್ನೊಂದೇನು ಮಜಾ ಅಂದ್ರೆ, ದೀಪ್ತಿ ಶರ್ಮಾ ನೋಡೋಷ್ಟು ನೋಡಿ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಅನ್ಕೊಳ್ತೀನಿ, ಸ್ಕ್ರೀನ್ಸ್ ಬಿಟ್ಟಾಗ ವಿಕೆಟ್ ಮಾಡೋಂತ ಪ್ಲಾನ್ ಕೂಡ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಒಂಥರ ಮತ್ತೆ ಬೌಲಿಂಗ್ ಮಾಡಕ್ ಹೋದ್ರು. ಸ್ಮೃತಿ ಮಂದಣ್ಣ ಬಾಲ್ ನ ತಗೊಂಡಿಲ್ಲ, ಸ್ಕ್ರೀನ್ ನಿಂದ ಸೈಡ್ಗೆ ಹೋಗಿದ್ದು. ಒಂಥರ ಆಬ್ಸಲ್ಯೂಟ್ ಸಿನಿಮಾ ಗುರು ಮಾತ್ರ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇವತ್ತು ಗೇಮ್ ಪ್ಲೇ ಇದ್ದಿದ್ದು RCB ಮತ್ತೆ UP ಅಂತೂ. UP ನ ಪಾಪಿ ಮಾಡಿ ಆಚೆಗೆ ಹಾಕ್ಬಿಟ್ಟಿದ್ದಾರೆ. ನಾನು ಆಕ್ಚುಲಿ ಇವತ್ತು ಅನ್ಕೊಂಡಿರಲಿಲ್ಲ ಇಷ್ಟು ಈಸಿಗೆ ವಿನ್ ಆಗ್ಬಿಡ್ತಾರೆ ಅಂತ. ಇನ್ನಂತೂ ನಮಗೆ ತಲೆ ಬಿಸಿ ಇಲ್ಲ ಬಿಡಿ. 2 ಚಾನ್ಸ್ ಇತ್ತು. ಒಂದು UP ಮೇಲೆ ಇವತ್ತು ವಿನ್ ಆಗ್ಬೇಕು, ಇವತ್ತು ಸೋತಿದ್ರು ಅಂದ್ರೆ ಎಲಿಮಿನೇಟರ್ ಮ್ಯಾಚ್ ಕೂಡ ಇತ್ತು. ಆದ್ರೂ ಕೂಡ ನಂಗೆ ಎಲ್ಲೋ ಒಂದ್ ಕಡೆ ಪುಕ ಅನಿಸ್ತಾ ಇತ್ತು. ಏನಕ್ಕೆ ಅಂದ್ರೆ, ಇವ್ರು ಲಾಸ್ಟ್ 2 ಮ್ಯಾಚಸ್ ಆಡಿದ್ರಲ್ಲ, ಆ 2 ಮ್ಯಾಚಸ್ ನೋಡ್ಬಿಟ್ಟು ಈ ಮ್ಯಾಚ್ ಹೆಂಗಪ್ಪ ಆಡ್ತಾರೆ, ಯಾರು ಕೂಡ ಫಾರ್ಮ್ ಅಲ್ಲೇ ಇಲ್ಲ, ಬರ್ತಾ ಇದಾರೆ ಔಟ್ ಆಗ್ತಿದಾರೆ, ಈ ಮ್ಯಾಚ್ ಅವ್ರು ನಿಂತ್ಕೊಂಡು ಆಡ್ತಾರ ಇಲ್ವಾ ಅಂತ ನೋಡಕ್ ಹೋದ್ವಿ. ಅದಾದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಡಿ ಕ್ಲಾರ್ಕ್ ಮತ್ತೆ ಗ್ರೇಸ್ ಹ್ಯಾರಿಸ್ ಚೆಚ್ಚಿ ಬಿಸಾಕ್ಬಿಟ್ರು. ಇವತ್ತಂತೂ ಗ್ರೇಸ್ ಹ್ಯಾರಿಸ್ ಒಂಥರ ಆಲ್ರೌಂಡರ್ ತರ ಕೆಲಸ ಕೂಡ ಮಾಡಿರುವಂತದ್ದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೂಡ ಅಷ್ಟೇ 2 ವಿಕೆಟ್ ಅನ್ನ ತೆಕ್ಕೊಟ್ಟಿರೋದು ಗುರು. ಬೆಂಕಿ ಗೇಮ್ ಪ್ಲೇ ಮಾತ್ರ ಇತ್ತು ಗ್ರೇಸ್ ಹ್ಯಾರಿಸ್ ಮತ್ತೆ ಡಿ ಕ್ಲಾರ್ಕ್ ಕೂಡ ಅಷ್ಟೇ. ಲಾಸ್ಟ್ 2-3 ಮ್ಯಾಚಸ್ ಫಾರ್ಮೇ ಇರಲಿಲ್ಲ. ಏನಿದು ಸ್ಟಾರ್ಟಿಂಗ್ 2-3 ಮ್ಯಾಚಸ್ ಹಿಂಗ್ ಚೆನ್ನಾಗಿ ಆಡ್ಬಿಟ್ಟು ಈಗ ಚೆನ್ನಾಗಿ ಆಡ್ತಾ ಇಲ್ವಲ್ಲ, ಏನು ಕೇಸ್ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಆ ಥರ ಒಂದು ಮೈಂಡಿಗೆ ಕುತ್ಕೊಬಿಟ್ಟಿತ್ತು. ಇವತ್ತು ನೋಡಿದ್ರೆ ಮತ್ತೆ ಅಕ್ಕ ಬ್ಯಾಕ್ ಟು ಫಾರ್ಮ್ ಮಾಡ್ಬಿಟ್ಟು 4 ವಿಕೆಟ್ ಅನ್ನ ಎತ್ತಿ ದೇವ್ರು ಮಾಡ್ಬಿಟ್ಟಿದ್ದಾರೆ. ಮತ್ತೆ ಅದನ್ನ RCB ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಸಖತ್ತಾಗಿ ಕಂಟ್ರೋಲ್ ಕೂಡ ಮಾಡಿದೆ. ಯಾರು ಇಬ್ಬರೇ ಹೊಡ್ಸ್ಕೊಂಡಿರೋದು, ಒಂದು ಸಾಯ್ಲಿ ಸತ್ಕರೆ ಮತ್ತೆ ಇನ್ನೊಂದು ಅರುಂಧತಿ ರೆಡ್ಡಿ, ಒಂದೊಂದೇ ಅವರಿಗೆ ಸಖತ್ತಾಗಿ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ಲಾರೆನ್ ಬೆಲ್ ಆಗಿರ್ಬೋದು, ಡಿ ಕ್ಲಾರ್ಕ್ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ತಗ್ರು ಪುಟ್ಟಿ ಶ್ರೇಯಾಂಕಾ ಪಾಟೀಲ್ ಆಗಿರ್ಬೋದು. ಶ್ರೇಯಾಂಕಾ ಪಾಟೀಲ್ ಕೂಡ ಒಂದು ವಿಕೆಟ್ ಕೂಡ ಬಿದ್ಬಿಟ್ಟಿದೆ. 4 ಓವರಿಗೆ 27 ರನ್ ಕೂಡ ಹೊಡ್ಸ್ಕೊಂಡಿದ್ರೆ, ಒಂದು ಚೆನ್ನಾಗಿ ಕಂಟ್ರೋಲ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಈ ಕಡೆ UP ಕಡೆ ಬರೋದ್ರೆ ಇಬ್ಬರೇ ಆಡಿರೋದು ಗುರು ಇವತ್ತು. ಇಬ್ಬರೇ ನಿಂತ್ಕೊಂಡು ಆಡಿರೋದು. ಓಪನಿಂಗ್ ಅಲ್ಲಿ ಯಾರ್ಯಾರು ಬಂದ್ರಲ್ಲ, ಮೆಗಾಲ್ಯಾನಿಂಗ್ ಮತ್ತೆ ಯಾರು ದೀಪ್ತಿ ಶರ್ಮಾ ಇಬ್ಬರೇ ನಿಂತ್ಕೊಂಡು ಆಡಿರೋದು. ಅವ್ರಿಬ್ರು ಇವತ್ತು ಆಡ್ಲಿಲ್ಲ ಅಂದ್ರೆ ಅದ್ರ ಕೆಳಗಡೆ ಸುಮ್ಮನೆ ಸ್ಕೋರ್ ಕಾರ್ಡನ್ನ ನೋಡಿ 1, 2, 3, 4 ನೋಡ್ದಂಗೆ ಫೀಲ್ ಕೂಡ ಆಗ್ತಾ ಇದೆ. ಸ್ಟಾರ್ಟಿಂಗ್ ನೋಡ್ಬೋದು, ಕೇವಲ ಮೆಗಾಲಾನಿಂಗು 30 ಬಾಲ್ಗೆ 41 ರನ್ನ ಬಿಸಾಕ್ಬಿಟ್ಟು ಚಚ್ಚಿ ಬಿಸಾಕಿದ್ರೆ. ಅದಾದ್ಮೇಲೆ ಈ ಕಡೆ ದೀಪ್ತಿ ಶರ್ಮಾ ಕೂಡ ಅಷ್ಟೇ 43 ಬಾಲ್ಗೆ 55 ರನ್ನ ಕೂಡ ಹೊಡೆದಿದ್ದಾರೆ. ಇವರಿಬ್ರು ನಿಂತ್ಕೊಂಡು ಆಡೋದು ನೋಡ್ಬಿಟ್ಟು ನಾನು ಒಂದು ರೌಂಡ್ ಸೈಕ್ ಆಗ್ಬಿಟ್ಟೆ. ಇವತ್ತು ಪಕ್ಕ ನಮ್ಮ RCBಗೆ ಏನೋ ಒಂದು ಗತಿ ಕಾಣಿಸ್ತಾರಪ್ಪ ಅನ್ಕೊಂಡೆ. ಏನಿಲ್ಲ ಅಂದ್ರೂ ಕೂಡ ಒಂದು 160, 170, 180 ಈ ತರ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ರು. ಅಂದ್ರೆ RCBಗೆ ಸ್ವಲ್ಪ ಕಷ್ಟ ಕೂಡ ಆಗ್ತಾ ಇತ್ತು. ಬಟ್ ಆದ್ರೂ ಕೂಡ ಇವರಿರೋ ಫಾರ್ಮಿಗೆ ಏನು ಮ್ಯಾಚ್ ಈಸಿಗೆ ಮುಗಿಸ್ಬಿಟ್ರು. ಈ 145 ರನ್ನ ನಮಗೆ ಒಂದು 12 ಓವರಲ್ಲಿ 13 ಓವರಲ್ಲಿ ಮುಗಿಸ್ಕೊಟ್ಟಿದ್ದಾರೆ. ಅಂದ್ರೆ 180 ಟಾರ್ಗೆಟ್ ಹೊಡಿದ್ರು ಕೂಡ 16ರಿಂದ 17 ಓವರಲ್ಲಿ ಮುಗಿಸ್ಬಿಡೋ ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿದ್ವಿ. ಅದಾದ್ಮೇಲೆ ಯಾವ್ಯಾವ ಪ್ಲೇಯರ್ ಬಂದಿರೋ ಎಲ್ಲ ಕೂಡ ಡಮ್ಕಿ ಡಮಲ್ ಆಗ್ಬಿಟ್ಟಿದ್ದಾರೆ. ಟೋಟಲ್ ಆಗಿ 143 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ನಮ್ಮ RCB ಅವರು ಕೇವಲ 13.1 ಓವರ್ಗೆ ಮ್ಯಾಚ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ, ನೀವು ಮನೆಗೆ ಹೋಗಿ ನಾವು ಕಪ್ಪನ್ನ ಎತ್ಕೊಂಡು ನಾವು ಮನೆಗೆ ಹೋಗ್ತೀವಿ ಅಂತ ಫೈನಲ್ ಆಗಿ ಎಂಟರ್ ಕೂಡ ಆಗಿರುವಂತದ್ದು. ಅಷ್ಟೇ ಒಂದು ತಲೆನೋವು ಕಂಪ್ಲೀಟ್ ಆಗಿ ಇಲ್ಲಿ ನಿರ್ನಾಮ ಆಗ್ಬಿಟ್ಟಿದೆ. ಈ ಮ್ಯಾಚ್ ಸೋತು ಮತ್ತೆ ಎಲಿಮಿನೇಟರ್ಗೆ ಹೋಗಿತ್ತು ಅಂದ್ರೆ ಅವಾಗ ಒಂಥರ ಇನ್ನು ಎಲ್ಲ ಬೈಕ್ ಬಂದ್ಬಿಡೋದು, ಆ ಮ್ಯಾಚಸ್ ಏನಾಗೋದು ಅಂತ. ಈಗ ತಲೆ ಬಿಸಿನೆಲ್ಲ. ಇನ್ನು ಮತ್ತೆ 5ನೇ ತಾರೀಕು ಮ್ಯಾಚ್ ಕೂಡ ಇದೆ. ಅಂದ್ರೆ ಯಾರು ಫೈನಲಿಗೆ ಬರ್ತಾರೆ ಗೊತ್ತಿಲ್ಲ. RCB ಒಂದು ಫೈನಲಿಗೆ ಹೋಗಿದೆ. ಈಗ ಎಲಿಮಿನೇಟರ್ ಮ್ಯಾಚ್ ಕೂಡ ಆಗುತ್ತಲ್ಲ, ಆ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವರು ಡೈರೆಕ್ಟ್ ಆಗಿ ಫೈನಲ್ ಕೂಡ ಬರುವಂತದ್ದು. ಹಾಗೆ ನೋಡೋಣ ಯಾರು ಫೈನಲ್ಗೆ ಬರ್ಬೋದು ಅಂತ. ಈ ಸಲ ಕೂಡ ಕಪ್ ನಮ್ದೇ ಅಂತ ಈಸಿಯಾಗಿ ಕೂಗಿ ಹೇಳ್ಬೋದು. ಏನಂತೀರಾ ನೀವು? ಕೂಗಿ ಹೇಳಿದ್ರೆ ನಾನು ಕೇಳೋದಿಲ್ಲ. ಕಾಮೆಂಟ್ ಅಲ್ಲಿ ಎಲ್ಲ ಕೂಡ ತುಂಬಿಸ್ಬಿಡಿ. ಜೈ RCB, ಜೈ RCB, ಜೈ ವಿರಾಟ್ ಕೊಹ್ಲಿ, ಜೈ ಸ್ಮೃತಿ ಮಂದಣ್ಣ. ನಿಮಗೆ ಏನ್ ಅನ್ಸಿದೆ, ತಲೆಗೆ ಏನ್ ಬರ್ತಿದೆ ಎಲ್ಲ ಕೂಡ ಕಮೆಂಟಿಗೆ ಹಾಕ್ಬಿಡಿ ಗುರು. ನಾನು ಕೂಡ ನಿಮ್ಮ ಕಮೆಂಟ್ಸ್ ನೋಡಕ್ಕೆ ರೆಡಿ ಇದೀನಿ. ಇದೇ ಖುಷಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕಂಟೆಂಟ್ಗಳು ಬರ್ತಾನೆ ಇರುತ್ತೆ. ಸಿಗೋಣ ಮುಂದಿನ ಫ್ರೆಶ್ ಕಂಟೆಂಟ್ ನ ಜೊತೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ, ಜೈ RCB.